children, let's start the second chapter, Adaptation in Plants, 4th standard Science. So in this chapter we will be studying about the meaning of adaptation in different kinds of plants on land and in water. So before going into the lesson, you people first should be knowing about habitat. Habitat is the place where you or the living thing lives. For example, your house is your habitat. What did I say? Your house is your habitat. The same way, where an animal lives in a place, that place is called its habitat. ಅಂದರೆ ಯಾವ ಪ್ರಾಣಿ ಎಲ್ಲಿ ವಾಸ ಆಗುತ್ತೋ ಆ ಜಾಗನ ಆ ಪ್ರಾಣಿಯ ಹ್ಯಾಬಿಟ್ಯಾಟ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಇನ್ನೊಂದು ನೆಕ್ಸ್ಟ್ ವರ್ಡ್ ನಿಮಗೆ ತಿಳಿಬೇಕಾಗಿರೋದು ಅಡ್ಯಾಪ್ಟೇಷನ್. ಈಗ ಎಲ್ಲರಿಗೂ ಎಲ್ಲ ವಾತಾವರಣನೂ ಅಡ್ಜಸ್ಟ್ ಆಗಲ್ಲ. ಸೊ ಅಡ್ಜಸ್ಟ್ ಮಾಡ್ಕೊಳ್ಳೋ ಅಂಥದ್ದನ್ನು ನಾವೇನು ಹೇಳ್ತೀವಿ? ಅಡ್ಯಾಪ್ಟೇಷನ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಇದನ್ನು ಕರೆಕ್ಟ್ ಡೆಫಿನೇಷನ್ ಆಗಿ ಹೇಳ್ಬೇಕಂದ್ರೆ, ದ ಪ್ರಾಸೆಸ್ ಆಫ್ ಡೆವಲಪಿಂಗ್ ಸರ್ಟನ್ ಫೀಚರ್ಸ್ ಟು ಸೂಟ್ ಒನ್ಸ್ ಎನ್ವಿರಾನ್ಮೆಂಟ್ ಇಸ್ ಕಾಲ್ಡ್ ಅಡ್ಯಾಪ್ಟೇಷನ್. ಈಗ ನೀವು ಬೆಂಗಳೂರಿಗೆ ಹೋದರೆ ಬೆಂಗಳೂರು ವಾತಾವರಣಕ್ಕೆ ಅಡ್ಯಾಪ್ಟ್ ಆಗ್ತೀರಾ, ಅಲ್ಲಿ ಎನ್ವಿರಾನ್ಮೆಂಟಿಗೆ ಅಡ್ಜಸ್ಟ್ ಆಗ್ತೀರಾ. ಈ ಅಡ್ಜಸ್ಟ್ಮೆಂಟ್ನ ನಾವೇನು ಹೇಳ್ತೀವಿ? ಅಡ್ಯಾಪ್ಟೇಷನ್ ಅಂತ ಹೇಳ್ತೀವಿ. ಅರ್ಥ ಆಯ್ತಾ? ಸೊ ನಾವು ಕಮಿಂಗ್ ಆನ್ ಟು ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್. ಟೆರೆಸ್ಟ್ರಿಯಲ್, ವಾಟ್ ಡು ಯು ಮೀನ್ ಬೈ ಟೆರೆಸ್ಟ್ರಿಯಲ್? ಸೊ ಟೆರೆಸ್ಟ್ರಿಯಲ್ ಅಂದರೆ ಲ್ಯಾಂಡ್. The plants which grow on land are called terrestrial plants. So, land ಅಂದ ತಕ್ಷಣ ನಮಗೆ ಮೌಂಟೇನ್ಸ್ ಬರುತ್ತೆ, ಡೆಸರ್ಟ್ಸ್ ಬರುತ್ತೆ, ಪ್ಲೇನ್ಸ್ ಬರುತ್ತೆ, ಎಲ್ಲ ಬರುತ್ತೆ. ಸೊ ಇಲ್ಲಿ ಮೌಂಟೇನ್ ಆ್ಯಂಡ್ ಹಿಲ್ಸ್ ಮೇಲೆ ಗ್ರೋ ಆಗುವಂಥ ಟ್ರೀಸ್ ಬಗ್ಗೆ, ಪ್ಲಾಂಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ ಮೌಂಟೇನ್ಸ್ ಮತ್ತು ಟ್ರೀಸ್ ಮೇಲೆ ಗ್ರೋ ಆಗುವಂಥ ಟ್ರೀಸ್ನ ನಾವು ಕೋನಿಫರಸ್ ಅಂತ ಕರಿತೀವಿ. ವಾಟ್? ಕೋನಿಫರಸ್ ಟ್ರೀಸ್. ಇವು ಯಾವಾಗಲೂ ಎವರ್ ಗ್ರೀನ್ ಆಗಿರ್ತವೆ, ಆಲ್ಮೋಸ್ಟ್ ಎವರ್ ಗ್ರೀನ್ ಟ್ರೀಸ್ ಆಗಿರ್ತವೆ. ಇವನ್ನ ಕೋನಿಫರಸ್ ಅಂತ ಯಾಕಂತೀವಿ? ಫಾರ್ ಎಕ್ಸಾಂಪಲ್, ಇಲ್ಲಿ ಈ ಟ್ರೀಸ್ನ ನೋಡಿ, ಇದ್ರ ಶೇಪ್ ಕೋನ್ ಥರ ಇದೆ. ಕ್ಯಾನ್ ಯು ಸಿ? ದ ಶೇಪ್ ಆಫ್ ದಿ ಟ್ರೀ ಈಸ್ ಲೈಕ್ ಅ ಕೋನ್. ದೀಸ್ ಆರ್ ಕಾಲ್ಡ್ ದಿ coniferous trees. They are evergreen trees throughout the year. Idr some characters ಹೇಳೋಣ, ಫೀಚರ್ಸ್ ಅಂತ ಹೇಳ್ತಾರೆ. ಸೊ ವಾಟ್ ಆರ್ ದಿ ಕ್ಯಾರೆಕ್ಟರ್ಸ್? ಟಾಲ್ ಆಗಿದೆ, ಹೌದಾ? ಸ್ಟ್ರೇಟ್ ಇದೆ, ಕೋನ್ ಶೇಪ್ ಅಂತ ಹೇಳಿದ್ವಿ. ಸೊ ಇಟ್ ಇಸ್ ಕಾಲ್ಡ್ ಕೋನಿಫರಸ್. ಇದ್ರ ಲೀವ್ಸ್ ಬಂದ್ಬಿಟ್ಟು ದೇ ಆರ್ ವ್ಯಾಕ್ಸಿ. ಅದ್ರ ಮೇಲೆ ಒಂದು ವ್ಯಾಕ್ಸ್ ಲೇಯರ್ ಇರುತ್ತೆ. ಯಾಕೆ? ಟು ಪ್ರೊಟೆಕ್ಟ್ ದೆಮ್ ಫ್ರಮ್ ದಿ ಸ್ನೋಫಾಲ್. ಸ್ನೋಫಾಲಿಂದ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಅದ್ರ ಮೇಲೆ ವ್ಯಾಕ್ಸ್ ಲೇಯರ್ ಇರುತ್ತೆ. ಸೊ ಇದ್ರ ಶೇಪು ನೀಡಲ್ ಲೈಕ್ ಇರುತ್ತೆ, ಈ ಶೇಪಲ್ಲಿ ಇರುತ್ತೆ. ಸೊ ಈ ನೀಡಲ್ ಶೇಪಲ್ಲಿ ಇರೋದ್ರಿಂದ ಸ್ನೋ ಅದ್ರ ಮೇಲೆ ಬಿದ್ದ ತಕ್ಷಣ ಸ್ನೋ ಸ್ಲೈಡ್ ಆಫ್ ಆಗಿಬಿಡುತ್ತೆ. ಸೊ ಈ ಥರದ್ದು ಫೀಚರ್ಸು ನಾವು ಕೋನಿಫರಸ್ ಟ್ರೀಸಲ್ಲಿ ಕಾಣಿಸ್ಕೊಳ್ತದೆ. ಆ್ಯಂಡ್ ಫಾರ್ ಎಕ್ಸಾಂಪಲ್ಸ್ ಫಾರ್ ಕೋನಿಫರಸ್ ಆರ್ ಪೈನ್, ಸ್ಪ್ರೂಸ್, ಸೆಡಾರ್ ಆ್ಯಂಡ್ ಫರ್. ಇವೆಲ್ಲ ಕೋನಿಫರಸ್ಗೆ ಎಕ್ಸಾಂಪಲ್ಸ್. ನಾವು ಪ್ಲಾಂಟ್ಸ್ ವಿಚ್ ಗ್ರೋ ಇನ್ ಡೆಸರ್ಟ್. ಡೆಸರ್ಟ್ ಅಂದ ತಕ್ಷಣ ನಿಮಗೇನು ನೆನಪಾಗುತ್ತೆ? ಕ್ಯಾಮಲ್ಸ್ ನೆನಪಾಗುತ್ತೆ, ಕರೆಕ್ಟಾ? ಸೊ ಡೆಸರ್ಟ್ ಹೇಗಿರುತ್ತೆ? ಡೆಸರ್ಟಲ್ಲಿ ಬರೀ ಸ್ಯಾಂಡ್ ಇರುತ್ತೆ. ಸೊ ಅಲ್ಲಿ ತುಂಬ ಡ್ರೈ ಆಗಿರುತ್ತೆ, ಕರೆಕ್ಟಾ? ಸೊ ಇಲ್ಲಿ ಗ್ರೋ ಆಗೋಂಥ ಪ್ಲ್ಯಾಂಟ್ಸ್ದು ಫೀಚರ್ಸ್ ಏನು ಅಂತ ನೋಡೋಣ. ಸೊ ಇಲ್ಲಿ ವೆರಿ ಲಿಟಲ್ ರೈನ್ಫಾಲ್ ಇರುತ್ತೆ, ಫಸ್ಟ್ ಥಿಂಗ್ ಅದು. ಆಮೇಲೆ ವೆರಿ ಹಾಟ್ ಕ್ಲೈಮೇಟ್. ಡೇಯಲ್ಲಿ ತುಂಬ ಹಾಟ್ ಇರುತ್ತೆ,
ನೈಟ್ ತುಂಬ ಕೋಲ್ಡ್ ಇರುತ್ತೆ. ಬಿಕಾಸ್ ಆಫ್ ದಿಸ್ ಎಕ್ಸ್ಟ್ರೀಮ್ ವೆದರ್ಸ್ ಪುವರ್ ರೈನ್ಫಾಲ್ ಇರುತ್ತೆ. ಜಾಸ್ತಿ ಗಿಡ ಮರಗಳು ನಮಗೆ ಅಲ್ಲಿ ಕಾಣಿಸಲ್ಲ, ತುಂಬಾ ಕಡಿಮೆ ಅದು. ಅದರಲ್ಲಿ ಸ್ಪೆಷಲಿ ಅದಕ್ಕೆ ಅಡ್ಯಾಪ್ಟ್ ಆಗಿರುವಂಥ ಪ್ಲಾಂಟ್ಸ್ ಯಾವ್ಯಾವು ಅಂದರೆ ದಿಸ್ ಇಸ್ ಅ ಬಾಲ್ ಕ್ಯಾಕ್ಟಸ್ ಆ್ಯಂಡ್ ದಿಸ್ ಇಸ್ ಡೆಸರ್ಟ್ ಸ್ಪೂನ್. ಈ ಡೆಸರ್ಟ್ ಸ್ಪೂನ್ನ ನಾವು ಸುತ್ತಮುತ್ತಲು ಹೈವೇಸಲ್ಲೆಲ್ಲ ನೋಡ್ತೀವಿ. ಆ್ಯಂಡ್ ನೆಕ್ಸ್ಟ್ ಏನು ಅಂದರೆ ಇಲ್ಲಿ ಸ್ಪೆಷಲ್ ಫೀಚರ್ಸ್ ಏನು ಅಂದರೆ ಈ ಪ್ಲಾಂಟ್ಸಲ್ಲಿ ಲೀಫ್ ಇರೋದಿಲ್ಲ. ಲೀಫ್ ಇದ್ದರೆ ಏನಾಗುತ್ತೆ, ಎವಾಪರೇಷನ್ ಆಗುತ್ತೆ. ಎವಾಪ್ರೇಷನ್ ಆದರೆ ಏನಾಗುತ್ತೆ, ನೀರು ಇರೋದಿಲ್ಲ. ಸೊ ಹಂಗಾಗಿ ಈ ಪ್ಲಾಂಟ್ಸಲ್ಲಿ ನಮಗೆ ಲೀವ್ಸ್ ಇರೋಲ್ಲ. ಲೀವ್ಸಿಗೆ ಬದಲಾಗಿ ನಮಗೆ ಸ್ಪೈನ್ಸ್, ಈ ಪ್ಲಾಂಟಲ್ಲಿ ನೀವು ನೋಡ್ಬೋದು ಸಣ್ಣ ಸಣ್ಣ ಮುಳ್ಳುಗಳ ಥರ ಇದೆ, ಇದರಲ್ಲೂ ಇದೆ. ಸೊ ಆ ಮುಳ್ಳುಗಳು ಲೀವ್ಸ್ ಆಗಿ ಕನ್ವರ್ಟ್ ಆಗಿರ್ತವೆ. ಸೊ ಸಮ್ ಪ್ಲಾಂಟ್ಸ್ ಹ್ಯಾವ್ ಥಿಕ್ ಆ್ಯಂಡ್ ಫ್ಲೆಶಿ ಲೀವ್ಸ್. ಇಲ್ಲಿ ಕಾಣಿಸ್ತಾ ಇದೆನಾ, ಇದು ಲೀಫ್ ಥರ, ಇದು ಥಿಕ್ಕಾಗಿರುತ್ತೆ, ಫ್ಲೆಶಿ ಇರುತ್ತೆ. ಸೊ ವಿಚ್ ಹೆಲ್ಪ್ ಸ್ಟೋರಿಂಗ್ ವಾಟರ್ ಆಸ್ ವೆಲ್ ಆಸ್ photosynthesis. Some desert plants have roots spreading wide near the surface. Others have those that to go deep into the ground. ಇದು ರೂಟ್ಸು ತುಂಬ ಡೀಪಾಗೆ ಹೋಗುತ್ತೆ ಇನ್ ಸರ್ಚ್ ಆಫ್ ವಾಟರ್ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಪ್ಲಾಂಟ್ನ ಏನಂತ ಕರಿತೀವಿ ಅಂದರೆ ಅಪನ್ಶಿಯಾ. ಕಾಮನ್ ನೇಮ್ ಪ್ರಿಕ್ಲಿ ಪೇರ್. ಇದಕ್ಕೆ ಬಂದ್ಬಿಟ್ಟು ಬಾಲ್ ಕ್ಯಾಕ್ಟಸ್ ಅಂತ ಹೇಳ್ತಾರೆ. ಓಕೆ, ಸೊ this is about the desert plants.